ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇಲ್ಲೇ ಬೆಳಗ್ಗೆ ಎದ್ದ ನಮ್ಮ ಚಿಕ್ಕು ರೆಡಿಯಾಗಿ ಸ್ಕೂಲಿಗೆ ಹೊಂಟಾಳು. ಚಿಕ್ಕು ರೆಡಿಯಾಗಿ ಹೊಂಟಾಳಿ. ಇವತ್ತು ಲೇಟ್ ಆಯ್ತು, 8:04 ಆಯ್ತು. ಬಾಯ್ ಚಿಕ್ಕ. ಹೋದ್ಲ ಮತ್ತಕ್ಕೆ ಸ್ಕೂಲ್ ಐತಕ್ಕಿದ. ಹಾಂ ಸ್ಕೂಲ್ ಐತಕ್ಕಿದ. ಬಾಯ್ ಚಿಕ್ಕು. ಕ್ಯಾಪ್ ನೆಟ್ಗೆ ಹಾಕಿದಿಲ್ಲ ನೋಡು, ಬಾಟ್ಲೆ ಕ್ಯಾಪ್. ಇವತ್ತೈತಿ 1 ಜನವರಿ. ಇವತ್ತು ನಾ ಲಾಗ್ ಸ್ಟಾರ್ಟ್ ಮಾಡತ್ತೇನು ನಮ್ಮ ಚಿಕ್ಕನ ಕಳಿಸೆ. ಸೊ ಬರ್ರಿ ಇವತ್ತು ಇನ್ನೇನೆಲ್ಲ ಆಗ್ತೈತಿ ಅಂಥೇಳಿ ನೋಡೋಣ. ಇವತ್ತು ಪೂಜೆ ಮಾಡ್ಬೇಕಂಥೇಳಿ, ಹೊಸ ವರ್ಷದ ಮನ್ಯಾಗ ಪೂಜೆ ಮಾಡ್ಬೇಕಂಥೇಳಿ ಇವಾಗ ಚಿಕ್ಕನ ಕಳಿಸೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಕಸ ಹೊಡೆದ ಪರಿಚಯ ಎಲ್ಲ ವರ್ಷ ಲೇಟ್ ಆಯಿತು, ಹಾಗಾಗಿ ಈ ಪೂಜೆ ಮಾಡತ್ತೇನೋ. ಬರ್ರಿ ತೋರಿಸ್ತೇನೆ. ದೇವ್ರಿಗೆ ಈ ಪೂಜೆ ಮಾಡತ್ತೇನೋ. ಈಗ ಇಷ್ಟು ಹೂವು ಹರ್ಸೇನು, ಇನ್ನು ಹೂವು ಏರಿಸ್ಬೇಕಿಲ್ಲೇ ತಂದಿಟ್ಟೇನು. ಇದನ್ನ ಹೂವು ಏರ್ಸೆ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ತೇನೆ. ಈಗ ನಮ್ಮ ಚರುಂದಿಲ್ಲೇ ಕಾರ್ಬಾರ್ ನಡೆದೈತಿ, ಬರೀ ಕಾರ್ಬಾರ್ ಮಾಡತ್ತಾಳಕ್ಕೆ. ಈಗ ಪೂಜೆ ಎಲ್ಲ ಆಯಿತು. ನಮ್ಮ ಚರಿನ ತೋರಿಸ್ತೇನೆ ಬರೀ. ಲೇಟ್ ಚಂದ ಅಭ್ಯಾಸ ಮಾಡ್ಕೋಬೋದು. ಚೇರ್ ಮ್ಯಾಗ ಕೂತ್ ಹಿಂಗೆ ಅಭ್ಯಾಸ ಮಾಡ್ಕೋತ ಕೂತ. ಆಕಿಗೆ ಅಭ್ಯಾಸ ಮಾಡೋದಂದ್ರೆ ಫುಲ್ ಇಷ್ಟ. ಆದ್ರೆ ಒಂದು ಆಕಿದು ಏನು ಪ್ರಾಬ್ಲಮ್ ಅಂದ್ರೆ ನಾವು ಹೇಳ್ದು ಒಟ್ಟು ಕೇಳಂಗಿಲ್ಲ. ಆಕಿ ಏನಾರ ಹ್ಯಾಕ್ ಕೊಡ್ತೇನೆ ಅದನ್ನು ಟ್ರೇಸ್ ಮಾಡಂದ್ರೆ ಇಲ್ಲ. ಆಕಿ ತಂತ ಹೆಂಗೆ ಬರ್ತೈತಿ ಹೆಂಗೆ ತಿಳಿದು ಬರೀಕಿ. ಹಂಗೆ ನೋಡ್ರೆ ಆಕಿ ಟ್ರೇಸ್ ಅದು ಎಲ್ಲ ಸ್ವಲ್ಪ ಮಾಡ್ತಾಳು. ಮನಸ್ಸು ಕೊಟ್ರೆ ತಗೋ. ಅಕ್ಕನ ಬಸ್ ಹೊಂಟೈತಿ ನೋಡು. ಅಕ್ಕನ ಬಸ್ ಅನಿಸ್ತೈತಿ ನೋಡು. ಬಂತ ಅನಿಸ್ತೈತಿ. ಬಂತು ಹೋಯ್ತು ನೋಡ್ರಿ. ಚಿಕನ್ ಬಸ್ ಹೊಂಟೈತಿ. ಇಕ್ಕೋದ್ರಾತ ಚಿಕ್ಕಿ ಬಾಯ್ ಆಯ್ತು. ಇಲ್ಲಿ ಯಾರೋ ಸಿಮೆಂಟ್ ತೊಗೊಳಕ್ಕೆ ಬಂದರು. ಟ್ಯಾಕ್ಟ್ರ್ ಹಚ್ಚಾರು. ಚಿನ್ನೆ ಅಲ್ಲಿ ಕೊಡಾತನ ಅನಿಸ್ತೈತಿ. ಈಗ ಬಂದು ಬರ್ರಿವ ಮುಂದಿನ ಕೆಲಸ ಮಾಡೋಣ. ಚರು ಹ್ಯಾಪಿ ನ್ಯೂ ಇಯರ್. ಚರು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಆಕಿ ಹೆಂಗೆ ತಿದ್ದಿತ್ತು ಹಂಗೆ ಬರ್ಕೋತ್ಕೊಂತಾಳೆ ಆಕಿ. ಈ ಸರ ಹಿಂಗೆ ಕಲರ್ ಮಾಡೋದು ಹಿಡ್ದಾಳ. ಸರ್ಕಲ್ ಮಾಡೋದು, ಅದ್ರೊಳಗೆ ಕಲರ್ ಮಾಡೋದು. ಕಲರ್ ಬುಕ್ ಅನ್ನೋ ತಂದೇನು ಅದನ್ನು ಮಾಡಾತಾಳು. ಸ್ವಲ್ಪ ಟ್ರೇಸಿಂಗ್ ಅದು ಕಲಿಸ್ಬೇಕಂದ್ರೆ ಒಟ್ಟು ಕಲಿಯಂಗಿಲ್ಲ. ಹಂಗೆ ಮನಸ್ಸು ಕೊಟ್ಟು ಕಲಿದ್ರೆ ಕಲಿಬೋದು ಆಕೀಗ. ಪೆನ್ಸಿಲ್ ಅದು ಎಷ್ಟು ಚಂದ ಹಿಡಿತಾಳೆ ನೋಡ್ರಿ. ಗ್ರಿಪ್ ಅದು ಎಲ್ಲ ಚಲೋ ಐತಿ. ಪೆನ್ಸಿಲ್ ಹಿಡೋದದು, ಪೆನ್ ಹಿಡೋದ, ಪೆನ್ಸಿಲ್ ಹಿಡ್ದ ಎಲ್ಲ ಗ್ರಿಪ್ ಚಲೋ ಐತಿ. ಕ್ರಿಯಾನ್ಸ್ ಎಲ್ಲ ಚೆಂದಂಗೆ ನೀಟಾಗಿ ಅದು ಸರ್ಕಲ್ ಕೊಟ್ಟಿರ್ತಾರೆ ಅದ್ರೊಳಗೆ ಮಾಡ್ತಾಳು. ಆಮೇಲೆ ಲೈನ್ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಎಲ್ಲ ಕಲರಿಂಗ್ ಅದು ಕರೆಕ್ಟಾಗಿ ಮಾಡ್ತಾಳೆ. ಆದ್ರೆ ಹೇದ್ ಮಾತು ಒಟ್ಟು ಕೇಳಂಗಿಲ್ಲ. ನಮಗೆ ನಾಷ್ಟಾಕಂಥೇಳಿ ನಾನು ಒಗ್ಗರಣೆನ ಮಾಡ್ಯಾನು. ನಮ್ಮ ಚರಿಗೆ ಇಡ್ಲಿ ತೊಗೊಂಡು ಬಾತ್ ಹೇಳೀನೀಗ. ನಿನ್ನೆ ರೈಸ್ ಮಾಡಿದ್ದು, ಹಾಗಾಗಿ ನಿನ್ನೆ ಭಾಳ ರೈಸ್ ಉಳಿತು. ನಿನ್ನೆ ರಾತ್ರಿ ಆ ಕಡೆ ಚಂದನ ಗಾಡಿದ ಪೇಡೆ ತಿನ್ನೋದು, ಆಮೇಲೆ ನಾವು ಇದನ್ನದು ಮಾಡಿದ್ದು ಲೇಟ್ ಆಯಿತು. ಆಮೇಲೆ ಅಲ್ಲಿ ಅವ್ರ ಮನೆಗೆ ಹೋಗಿದ್ದು, ಅಲ್ಲಿ ಬೇರೆ ಏನೇನೋ ತಿಂದು, ಹೀಗಾಗಿ ಹೊಟ್ಟೆ ತುಂಬಿತ್ತು. ಮನೆಗೆ ಬಂದ ನೆಟ್ಟಂಗೆ ಊಟನ ಮಾಡೋಕ್ಕಾಗಲಿಲ್ಲ. ರೈಸ್ ಉಳಿತೆಲ್ಲ. ಇಲ್ಲಿ ನಮ್ಮ ಚರುನ್ ಕಾರ್ಬಾರ್ ನಡೆದೈತಿ. ಆಕಿಗೆ ಹೊರಗೆ ಹೋಗಿ ಕೊಂಡೋದೈತಿ ತಂಪಿನ ಮತ್ತು ಸುಮ್ಮಳ ಸೊರ್ಸ್ಕೋತ. ಮಶ್ರೂಮಿ ಬರ್ತೈತಿ ನೋಡ. ಹೊರಗೆ ಏನು ಮಾಡಕ್ಕಿದೆ? ಬೆಳಗ್ಗೆ ಎದ್ದ ಗೌಡೆ ಕಡ್ಲಿ ತಂದು ಕೊಟ್ಟ. ಈಗ ಜಸ್ಟ್ ತೊಳೆದೈತ್ರ ಮ್ಯಾಗ ಇಟ್ಟೇನೆ. ಯಾಕಂದ್ರೆ ನೀರು ಸುರ್ಲತ್ತಿಲ್ಲ. ಕೆಳಗಿಟ್ರೆ ರಾಡಿ ಆಗ್ತೈತಿ. ಚೇರಾದ್ರೆ ಒರ್ಸ್ಕಾಕೆ ಬರ್ತೈತಿ ಅಂತ ಹೇಳಿದ್ರೆ ಮ್ಯಾಗ ಇಟ್ಟೇನು. ಆಮೇಲೆ ನಾನು ಚರಿ ತಿಂತೀವಿ. ನನ್ನ ಫೇವ್ರೇಟ್ ಇವು. ಕೆಟ್ಟು ಕೊಟ್ಟರು ಸಾಕಂಗಿಲ್ಲ. ಇನ್ನೂ ಅಟ್ಟು ಕಾಳಾಗಿಲ್ಲ. ಇದೇ ಲೆವೆಲ್ ಕಾಳು ಇರ್ಬೇಕು. ಭಾಳನೂ ಬಲ್ತು ಅಂದರೆ ಚಲೋ ಹತ್ತಂಗಿಲ್ಲ, ರುಚಿ ಹತ್ತಂಗಿಲ್ಲ. ಮಸ್ತ್ ಅದ ಇಟ್ಟದ. ಮತ್ತು ಅಲ್ಲಿ ನೋಡ್ರಿ ಕಸ ತೆಗ್ದಾನ.
ರೋಡ್ ಮ್ಯಾಗಿನ ಕಸ ತೆಗ್ದಾನು, ಇಲ್ಲೇದು ತೆಗ್ದಾನು, ಮೇವು ಮಾಡ್ಕೊಂಡು ಹೋಗ್ಯಾನ ಅಲ್ಲಿದ ಕಸ ಗಿಡಗಳದಾಗಿನ. ಬರ್ರಿ ನಾವು ನಾಷ್ಟ ಮಾಡೋನು. ಚರ್ಮ ಸಂಬಂಧ ಇಡ್ಲಿ ಮತ್ತು ಚಟ್ನಿ ತರ್ಸನು. ಚಿನ್ನ ಇಡ್ಲಿ ಮತ್ತು ಚಟ್ನಿ ತಂದಾನು. ಇಲ್ಲಿ ನಮ್ಮ ಚರು ರೆಡಿ ಆಗ್ಯಾಳು. ಚಿನ್ಯ ಚರಿ ಈಗ ಶಾಮಿ ಮಾಡಕ್ಕೆ ಹೊಂಟಾರ ಅವ್ರು. ಆ ಕಸ ನಿನ್ನ ತೆಗದೇನಾ? ಹಾಂ, ಅದನ್ನ ಯಾರು ತೆಗದ್ರ ಮತ್ತೆ? ಇಲ್ಲ ಇಲ್ಲ, ನೀನು ನಿತ್ತದ. ಹೊಸ ಬೈಕ್ ಮ್ಯಾಗ ಹೊಂಟಾರ ಅವ್ರು. ಹೊಸ ಬೈಕ್ ಮ್ಯಾಗ. ಅದಕ್ಕೊಂದು ಕೀಚೇನ್ ತೊಂಬ ಎರಡು, ಅಲ್ಲೇ ಗುಡಿಯಾಗಿರ್ತಾವ. ಹಾಂ, ಹೊಡಿ ಕಿಕ್ ಸ್ಟಾರ್ಟ್ ಐತಿ. ಅದು ಸ್ಟಾರ್ಟ್ರ್ ಇಲ್ಲ, ಅದು ಗಾಡಿ ಚಲೋ ಐತೆ ಅದು. ಅದು ರೆಡ್ಡ, ಇದು ರೆಡ್ಡ, ಇದು ವೈಟ. ಚರು ಹಂಟ್ಲ. ಬಾಯ್ ಚರು. ಯಾವ ನೋಡ್ರಿ ಮಲ್ಲಿಗೆಯೇ ಇಲ್ಲೇ. ಇದೆಲ್ಲ ಕಸ ತೆಗ್ದಾರ ಅವ್ರು. ಪಾಪ ನಿನ್ನೆ ಆಕಳ ಮೇಸಾತಿರು, ಇಲ್ಲೇ ಚಲೋ ಕಸ ಐತೆ, ಅದಕ್ಕಾಗಿ ಇಲ್ಲಿ ತೆಗ್ದಾರ ಅನ್ನಿಸ್ತೈತಿ. ತೆಗೆದ ಅವ್ರ ಆಕಳಿಗೆ ಹಾಕ್ಯಾರ ಅನ್ನಿಸ್ತೈತಿ. ಗೌಡ್ಯಾಕೇನಿಲ್ಲ, ಗೌಡ್ಯ ಇಲ್ಲ ಅಂದ, ಸೊ ಅವರ ತೆಗ್ದಿರ್ಬೇಕು ನೀನೆ ರಾಚಪ್ಪನ. ಇಲ್ಲಿ ನೋಡ್ರಿ, ಇಲ್ಲಿ ಮಾವಿನ ಗಿಡ ಐತಿ, ತಪ್ಲ ತಿಂತಾವ ಅಂಥೇಳಿ ನಾನು ಇಲ್ಲೇ ಕಸ ಕಾದಿದ್ನು. ಈಗ ಅವ್ರು ತೆಗ್ದಾರ, ಇನ್ನೇನು ಮಾಡ್ತಾವೆ ಆಮೇಲೆ. ಇದನ್ನ ತೆಗಿದು ಬಿಡ್ತೇನೆ, ಮತ್ತೆ ಇನ್ನೇನು ಮಾಡೋಕೆ ಆಗಂಗಿಲ್ಲ. ಇದನ್ನ ತೆಗೆದ್ರೆ ಕ್ಲೀನ್ ಆಗಿಬಿಡ್ತೈತಿ. ಇಲ್ಲಿ ಈ ಗಿಡಗಳೆಲ್ಲ ಚಲೋ ಕಾಣಕತ್ತು. ಇಲ್ಲಿ ಗಿಡಗಳು ಕಾಣ್ರು ಏನಾಗ್ತೈತಿ, ಮಂಗ್ಯಾಗಳು ಬಂದೆಲ್ಲ ಹೊಲ್ದಾಗ. ಈಗ ಏನಿಲ್ಲ, ಕಡ್ಲೆ ಅದು ಹಾಕ್ಯಾರು, ತಿನ್ನಬೇಕು. ಖರೆ ಅವು ಹೊಲ್ದಾಗ ಹೋಗಾನಿಲ್ಲ ಯಾಕೋ. ಈ ಕಡೆ ಬಂದೆಲ್ಲ ತಿಂದ್ಬಿಟ್ಟಾವ ನೋಡ್ರಿ ಗಿಡಗಳು. ಇಲ್ಲೇ ಹೊಲಗಳು ಬೇರೆ ಇಲ್ಲೇ ಅದಾವು. ಇಲ್ಲಿಂದನ ಬಂದ ಅಲ್ಲಿ ತಿನ್ನಕ್ಕೆ ಬಂದಿರ್ತಾವ ಹೊಲಕ್ಕೆ, ಅಲ್ಲಿಂದ ಸೀದಾ ಇಲ್ಲಿ ಬರ್ತಾವ ಅನ್ನಿಸ್ತೈತಿ. ಆದ್ರೆ ನಾವು ಒಂದು ಸ್ವಲ್ಪ ಕಷ್ಟಪಟ್ಟು ಹಚ್ಚಿರ್ತೇವೆ. ಹಿಂಗಾಗಿ ಹೊಲ್ದಾಗ ಏನಿಲ್ಲ ಅಂದ್ರೆ ತಿನ್ನಕ್ಕೆ ಬರಲಿ, ತಿನ್ನಲಿ, ನಡಿತೈತಿ. ನಂಗೆ ಇದು ಮಾನ್ಸಿಕ ಹಾಕಿದ್ದಂದ್ರೆ ಇದು ನೋಡ್ರಿ, ತುದಿನ ಮುರ್ಕೊಂಡು ತಿಂದ್ಬಿಟ್ಟಾವ. ತೆಂಗಿನ ಗಿಡ ನೋಡ್ರಿ ಇಷ್ಟಾಗೈತಿ. ಇವು ನೋಡ್ರಿ ಗುಲ್ಬಾಸ್ ಹೂವಿನ ತಪ್ಲ ಹೂವು, ಗುಲ್ಬಾಸ್ ಹೂವು. ಇವು ಬೆಳಗ್ಗೆನೂ ಅರಳ್ತಾವೆ, ಸಂಜೆಗೆ ಅರಳ್ತಾವೆ, ಮಧ್ಯಾಹ್ನ ಬಾಡ್ತಾವೆ ಇವು. ಇದು ನಿಂಬೆ ಗಿಡ. ಇಲ್ಲೇ ಕರಿಬೇವು ಗಿಡಕ್ಕೆ ಸೈಡಕ್ಕೆ ಹಿಂಗೆ ತೆಗ್ದೇನೆ, ಯಾಕಂದ್ರೆ ನೀರು ನಿಲ್ಲಲಾಗಿತ್ತಲ್ಲೇ, ಎಲ್ಲ ಹರ್ಕೊಂಡು ಆ ಕಡೆ ಹೊಂಟಿತ್ತು. ಅದಕ್ಕಾಗಿ ಸೈಡ್ಗೆ ಹಿಂಗೆ ಇದನ್ನು ಮಾಡ್ಯಾನ, ನೀರು ನಿಲ್ಲಕ್ಕೆ. ಅದು ಚಿಗಾತೈತಿ. ಇವತ್ತು ನಾವು ಮುಟ್ಟಂಗಿಲ್ಲ, ಯಾಕಂದ್ರೆ ನಮಗೂ ಮಂತ್ಲಿ ಪ್ರಾಬ್ಲಮ್ ಆಗೈತೆ, ಹಂಗಾಗಿ ಈಗ ಮುಟ್ಟಂಗಿಲ್ಲ. ಈಗದ ಸಾಡ್ರ ಸಾಕೊಂದು ವರ್ಷ ಹೋಗ್ತೀನೋ ದೇವರಿಗೆ, ಆದ್ರೆ ಈ ವರ್ಷ ಮಂತ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಚಿನ್ನ ಮತ್ತು ಚೆರಿ ಇಬ್ಬರ ಹೋಗ್ಯಾರು ದೇವರಿಗೆ. ಸೊ ಅವ್ರಿಗೆ ಹೋಗಿ ಬರುತ್ತಾನ, ನಾನು ಇಲ್ಲೇ ಕೂತೀನೋ ಬಿಸಿಲಿಗೆ. ಅದರಿಂದ ಇದು ಜ್ಯುವೆಲರಿ ಬಾಕ್ಸ್ ತೊಗೊಂಡು ಚರಿ ಓಡಿ ಬರತ್ತಿಳು. ಹಾಗಾಗಿ
ಇವತ್ತು ಹೆಂಗಿದ್ರು ಚೆರು ತೊಗೊಂಡಾಳು ನೆನಪು ಮಾಡ್ಯಾಳು. ಹಾಗಾಗಿ ಚೆರುಂದ ಚಿಕ್ಕೊಂದ ಎಕ್ಸಸರೀಸ್ ಏನೇನದಾವು, ಜ್ಯುವೆಲರಿ ಬಾಕ್ಸ್ ಒಳಗೆ ಏನೈತಿ ಅಂಥೇಳಿ ತೋರಿಸ್ತೇನೆ ಬರ್ರಿ. ಇಲ್ಲೇ ಈಗ ಜಸ್ಟ್ ಚಿಕ್ಕು ಚೆರಿ ಹಾಕ್ಕೊಂಡಿದ್ದ ಕ್ಲಿಪ್ಸ್ ಇಲ್ಲೇ ಇಟ್ಟೇನೆ ಇದನ್ನು. ಆಮೇಲೆ ಒಂದು ಪಿನ್ ಐತಿ, ಎಮರ್ಜೆನ್ಸಿಗೆ ಬೇಕಂಥೇಳಿ ಇಲ್ಲೇ ಇಟ್ಟಿರ್ತೇನೆ ಇದನ್ನು. ಆಮೇಲೆ ಈ ಮ್ಯಾಗಿನ್ ಸೆಕ್ಷನ್ ಒಳಗೆ ನೋಡ್ರಿ, ಇದು ಮ್ಯಾಗಿನ್ ಸೆಕ್ಷನ್ ಒಳಗೆ ಏನು ಇಟ್ಟೇನಂದ್ರೆ ಇವರೆಲ್ಲ ಹೇರ್ ಬ್ಯಾಂಡ್ಸ್, ಫುಲ್ ಎಲ್ಲ ಹೇರ್ ಬ್ಯಾಂಡ್ಸ್, ಹೇರ್ ಎಕ್ಸಸರೀಸ, ಈ ಥರದ್ದು ಚಿಕ್ಕುಗೆ ಇದು ಲಾಸ್ಟ್ ಟೈಮ್ ಇದನ್ನು ತರಿಸಿದ್ನು ತುರ್ಬಾದು ಹಾಕ್ಕೊಳಕ್ಕೆ ಇದು ತರಿಸಿದ್ದ. ಇದು ಚಿಕ್ಕುಂದನ. ಆಮೇಲೆ ಇದು ರೋಸ್, ಇದು ಹೂವು, ಆರ್ಟಿಫಿಷಿಯಲ್ ಹೂವು, ಈ ಥರದ್ದೆಲ್ಲ ಹೇರ್ ಎಕ್ಸಸರೀಸ ಈ ಸೆಕ್ಷನ್ ಒಳಗೆ ಇಟ್ಟಿರ್ತೇನೆ, ಅಂದ್ರೆ ಈಸಿಯಾಗಿ ನನಗೆ ಸಿಗ್ತಾವು. ಆಮೇಲೆ ಇಲ್ಲೆಲ್ಲ ಸರ ಅದು ಇಟ್ಟೇನು, ಈ ಥರ ಸರಗಳ ಅವ್ರಿಗೆ ಹಾಕ್ಕೊಳಕ್ಕೆ ಬೇಕಾಗು ಸರಗಳೆಲ್ಲ ಇಲ್ಲಿಟ್ಟೇನು. ನೋಡ್ರಿ ಇವೆಲ್ಲ ಸರ ಅದಾವ, ಫುಲ್ ಆಫ್ ಸರಗಳು ಅದಾವೆ. ಇವು ಸರಗಳ ಈ ಥರದ್ದೆಲ್ಲ ಕೊಳ್ಳಾಗ ಹಾಕೋ ಎಕ್ಸಸರೀಸ್ ಇವೆಲ್ಲ ಸರಗಳು. ಆಮೇಲೆ ಈ ಸೆಕ್ಷನ್ ಒಳಗೆ ಸಾಕ್ಸಸ್, ಆಮೇಲೆ ಗಾಗಲ್ಸ ಇಟ್ಟೇನು. ಗಾಗಲ್ಸ ಈಗ ಚೆರಿ ಒಂದು ತೊಗೊಂಡು ಓಡಿ ಹೋದ್ಲು. ಇಲ್ಲೆಲ್ಲ ಇಟ್ಟೇನು, ಇದನ್ನ ಈಸಿಯಾಗಿ ಸಿಗ್ತಾವೆ ಅದಕ್ಕಾಗೆ. ಆಮೇಲೆ ಇಲ್ಲೇನೈತಿ, ಇಲ್ಲೇ ಹಿಪ್ ಬೆಲ್ಟ್ಸ, ಆಮೇಲೆ ಬ್ಯಾಂಗಲ್ಸ ಇಟ್ಟೇನಿ ಇಲ್ಲಿ ಈ ಸೆಷನ್ ಒಳಗೆ. ಇದು ಈ ಥರ ರಿಮೂವ್ ಮಾಡೋಕ್ಕೂ ಬರ್ತೈತಿ, ಹಾಗಾಗಿ ಇದ್ರೊಳಗೆ ಇವನ್ನೆಲ್ಲ ಇಟ್ಟೇನು. ಆಮೇಲೆ ಇಲ್ಲೇ ಫುಲ್ ಆಫ್ ಇವ ಚಿಕ್ಕುನು ಚೆರಿನು ಬ್ಯಾಂಗಲ್ಸ್ ಇದ್ರೊಳಗೆ ಇಟ್ಟೇನು. ನೋಡ್ರಿ ಬ್ಯಾಂಗಲ್ಸ್, ಫುಲ್ ಆಫ್ ಬ್ಯಾಂಗಲ್ಸ್ ಅದಾವ. ಆಮೇಲೆ ಇವೆಲ್ಲ ಹಿಪ್ ಬೆಲ್ಟ್ಸ, ಆಮೇಲೆ ಇವು ನೋಡ್ರಿ ಹಿಪ್ ಬೆಲ್ಟ್ಸ್ಗಳು ಚಿಕ್ಕುನ ಚೆರಿನ ಇಬ್ಬರದು ಸೇರಿಸಿ ಇಟ್ಟಿರ್ತೇನೋ. ಅಂದರೆ ಚಿಕ್ಕುಗೆ ಸಣ್ಣ ಆದದ್ದು ಗಿಡ್ಡ ಆದದ್ದು ಎಲ್ಲ ಚೆರಿಗೆ ಬರ್ತಾವೆ. ನಾ ಜಾಸ್ತಿ ಈ ಥರದ್ದೆಲ್ಲ ಶಾಪಿಂಗ್ ಮಾಡೋಂಗಿಲ್ಲ. ಆದ್ರೆ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿಯದು ಎಲ್ಲರೇ ಹೋದರು ಅಂದ್ರೆ ಈ ಥರದ್ದೆಲ್ಲ ತಂದಿರ್ತಾರು. ಆಮೇಲೆ ನಾನು ಏನಾರೇ ಅವ್ರಿಗೆ ಸ್ಕೂಲೊಳಗೆ ಫಂಕ್ಷನ್ ಇದ್ರೆ ಅಥವಾ ಹಬ್ಬ ಈ ಥರದ್ದು ಏನಾರೇ ಇದ್ರೆ ಮ್ಯಾಚಿಂಗ್ ಬೇಕಂದ್ರೆ ತೊಗೊಂಡಿರ್ತೇನೆ ಅಷ್ಟೆ. ಆಮೇಲೆ ಇಲ್ಲಿ ನೋಡ್ರಿ ಈ ಸೆಷನ್ ಒಳಗೆ ನಾನು ಯೂಸ್ ಮಾಡ್ಕೊಳಕ್ಕೆ ಇಟ್ಟೇನು. ಇವೆಲ್ಲ ವಯರ್ಸ್, ಅಡಾಪ್ಟರ್ಸ್, ಚಾರ್ಜರ್ಸ್, ಈ ಥರದ್ದೆಲ್ಲ ವಯರ್ಸ್ಗಳೆಲ್ಲ ಇದ್ರೊಳಗಿದ್ನು. ಇದು ಯಾಕಂದ್ರೆ ಖಾಲಿ ಇತ್ತು, ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಂಡೆ ನಾನು. ಇದ್ರೊಳಗೆ ಎಲ್ಲ ಕ್ಲಿಪ್ಸ್ ಅದು ಇಟ್ಟೇನು. ಆಮೇಲೆ ಈ ಬಾಕ್ಸ್ ಐತಲ್ಲ, ಈ ಬಾಕ್ಸನ್ನು ಇಲ್ಲೇ ಇತ್ತು. ಈ ಥರ ಇದ್ರೊಳಗೆ ಕೂಡ್ತೈತಿ. ಅದ ಚೆರಿ ಇದನ್ನು ತೊಗೊಂಡು ಬಂದೇಳಿ ಹೊರಗೆ, ಹಾಗಾಗಿ ಅದು ಹೊರಗಿತ್ತು. ಇಲ್ಲೇ ಚೆರಿಗೆ ಹೋಗೋದು ತೊಗೊಂಡು ಅಡ್ಡಾಡತ್ತಾಳೆ. ಬರ್ರಿ ಇದ್ರೊಳಗೆ ಏನೇನೈತಿ ಅಂಥೇಳಿ ತೋರಿಸ್ತೇನೆ ನಿಮಗೆ. ಇದ್ರೊಳಗೆ ಯಾವ ಥರ ಅರೇಂಜ್ ಮಾಡಿಟ್ಟೇನೆ ಅಂಥೇಳಿ. ಇಲ್ಲೇ ನೋಡ್ರಿ ಈ ಥರ ಸೆಕ್ಷನ್ಗಳು ಬರ್ತಾವೆ. ಇದ್ರೊಳಗೆ 3 ಸೆಕ್ಷನ್ ಅದಾವು. ಫಸ್ಟ್, ಸೆಕೆಂಡ, ಥರ್ಡ್ 3 ಸೆಕ್ಷನ್ ಅದಾವು. ಫಸ್ಟ್ ಸೆಕ್ಷನ್ ಓಪನ್ ಮಾಡ್ಬೇಕಂದ್ರೆ ಈ ಥರ ತೆಗಿಬೇಕಿದೆ. ಈ ಥರ ತೆಗೆದ್ರೆ ಈ ಕಡೆದು ಓಪನ್ ಆಗ್ತೈತಿ. ಆಮೇಲೆ ಇವು ಪಿನ್ಸ್, ಆಮೇಲೆ ಹೇರ್ ಕ್ಲಿಪ್ಸ್, ಇಲ್ಲೆಲ್ಲ ಇಲ್ಲಿ ರಬ್ಬರ್ ಬ್ಯಾಂಡ್ಸ್, ಆಮೇಲೆ ಇಲ್ಲೊಂದು ರಬ್ಬರ್ ಬ್ಯಾಂಡ, ಪಿನ್ಗಳ, ಆಮೇಲೆ ಇವ ಕಿವಿಗೆ ಹಾಕ್ಕೊಳ್ಳೋವ ಈ ಥರ ಜುಮ್ಕಾಜ, ಆಮೇಲೆ ಇವ ಮಾಟಿ ಚಿಕ್ಕುನು ಇವ. ಲಾಸ್ಟ್ ಟೈಮ ಆಕಿದ ಗ್ಯಾದ್ರಿಂಗ್ ಇತ್ತು, ಹಾಗಾಗಿ ಅವಾಗ ಆಕಿಗೆ ಸಾರಿ ಕಚ್ಚಿ ಉಟ್ಕೊಂಡು ಬರೋಕೆ ಹೇಳಿದ್ರು. ಅವಾಗ ಇದನ್ನು ಪರ್ಚೇಸ್ ಮಾಡಿದ್ದು ನಾನು. ಇದು ಮಸ್ತ್ ಐತಿ ಸಣ್ಣ ಹುಡ್ಕೊರ್ದ. ಆಮೇಲೆ ಇದು ನೋಡ್ರಿ, ಇದಕ್ಕೆ ಏನಂತಾರು ತಲೆಗೆ ಇದಕ್ಕೆ ಹಾಕೋ ಬೋತಲಿ ಬೆಟ್ಟಿ ಏನೋ ಅಂತಾರೆ ಇದಕ್ಕೆ. ಅದಿದು ಅವು ಇದ್ರಾಗದಾವು. ಆಮೇಲೆ ಇಲ್ಲೇ ಸ್ವಲ್ಪ ಕ್ಲಿಪ್ಸ ಇವ ಏನು ನೋಡ್ರಿ ಇಂಡಿಯಾದ. ಇವ ಯಾವಾಗ ಯೂಸ್ ಆಗ್ತಾವಂದ್ರೆ 26ಗೆ, ಆಮೇಲೆ ಆಗಸ್ಟ್ 15ಗೆ ಈ ಥರ ಯೂಸ್ ಆಗುವಂಥವ ಇಲ್ಲಿಟ್ಟೆನು. ಅವ ಚಿಕ್ಕುಗೊಂದು ಚೆರಿಗೊಂದು ತಂದದ್ದು. ಆಮೇಲೆ ಇದ್ರ ಕೆಳಗೆ ತೋರಿಸ್ತೇನೆ ಬರ್ರಿ, ಇದ್ರೊಳಗೆ ಕೆಳಗೆ ಏನದಾವು. ಆಮೇಲೆ ಇದ್ರ ಮ್ಯಾಗಿನ ಸೆಕ್ಷನ್ ಒಳಗೆ ಇವತ್ತನ್ನ ಇಟ್ಟೆನು. ಈ ಥರವ ಸಣ್ಣ ಕ್ಲಿಪ್ಸ್ ನೋಡ್ರಿ, ಸಣ್ಣ ಕ್ಲಿಪ್ಸ್. ಆಮೇಲೆ ಇದೊಂದು ಹೇರ್ ಬ್ಯಾಂಡ್ ಐತಿ. ಆಮೇಲೆ ಇದೊಂಥರ ತಲೆಗೆ ಹಾಕೋ ಬೋ. ಆಮೇಲೆ ಇದೊಂಥರ ಕ್ಲಿಪ್ಸ. ಆಮೇಲೆ ಇದೊಂಥರ ಕ್ಲಿಪ್ಸ.
ಇವೆಲ್ಲ ಕ್ಲಿಪ್ಸ್ಗಳು ಅದಾವು. ಇವ ನಮ್ಮ ಕ್ಲಿಪ್ಸ್ ಎಲ್ಲ ಜಾಸ್ತಿ ತರಕ್ಕೆಂದ್ರೆ ಆಮೇಲೆ ಇವು ಸಣ್ಣ ಸಣ್ಣ ಕ್ಲಿಪ್ಸ್ ತಲೆ ಹಾಕುವ. ಆಮೇಲೆ ಇವ ಹೇರ್ ಬ್ಯಾಂಡ್ಸ್ ಇವ ಈ ಥರದ್ದು ಸಣ್ಣ ಸಣ್ಣ ಇವು ಜುಟ್ಟದು ಹಾಕಕ್ಕೆ ಚಲೋ ಆಗ್ತೈತಿ. ಆಮೇಲೆ ಇವ ನಾರ್ಮಲ್ ಆಗಿರೋ ಕ್ಲಿಪ್ಸ್ ಇವೆಲ್ಲ ನಾ ತೊಗೊಂಡದ್ದು. ಇಲ್ಲೇ ನಮ್ಮ ಚೆರಿ ಒಬ್ಬ ಕಾರ್ಬಾರ್ ಮಾಡತ್ತಾಳ ನಮಗೆ ಇಲ್ಲಿ ಕೂತ್ ಎಲ್ಲ ತೊಗೊಂಡು ಆಮೇಲೆ ಇದ್ರ ಪೂರ್ತಿ ಮ್ಯಾಗಿನ ಸೆಕ್ಷನ್ ಒಳಗೆ ಇದೈತಿ ಈ ಥರ. ಇದ್ರೊಳಗೂ ಸ್ವಲ್ಪ ಇದನ್ನ ಅದಾವು ಸರ ಅದು ಇಟ್ಟೆನು ನಾನು ನೋಡ್ರಿ. ಈ ಥರ ಸರಗಳು ಇಟ್ಟೆನು. ಇದು ನೋಡ್ರಿ ಈ ಥರ ಇವು ಮುತ್ತಿನ ಹಾರಗಳ ಈ ಥರ ಸರ ಇಟ್ಟೆನು. ಇದ್ರೊಳಗೆ ಹಿಡ್ಸಲಾದದ್ದು ಎಲ್ಲ ಅದ್ರೊಳಗೆ ಇಟ್ಟೆನು ನಾ ಸರಗಳ. ಈ ಥರ ಮುತ್ತಿನ ಹಾರಗಳ ಇದೊಂಥರ ಸರ ಈ ಥರದ್ದು ಎಲ್ಲ ಅಡ್ಜಸ್ಟ್ ಮಾಡಿ ಇದ್ರೊಳಗೆ ಇಟ್ಟೆನು. ನಮ್ಮ ಚೆರುಗ ರೀಡಿಂಗ್ ತೊಗೊಳತ್ತೇನಿಲ್ಲೇ. ಹೆಂಗಿದ್ರು ಸುಟಿ ಐತಿ. ಆಮೇಲೆ ಮನ್ಯಾಗ ನನಗೂ ಅಡುಗೆಗೆ ಈಗ ಸ್ವಲ್ಪ ಟೈಮ್ ಐತಿ. ಬಿಸಿದ ರೈಸ್ ಅದು ಮಾಡ್ತೇನೋ ಹಂಗಾಗಿ ಇಲ್ಲೇ ಅಭ್ಯಾಸ ಮಾಡ್ತಾತೇನೆ ಚೆರು. ಎಲ್ಲೈತೆ ಆ್ಯಪಲ್ಲ ಈ ಕಡೆ ಹೇಳಿದ್ದೇನಾ? ಎ ಫಾರ್ ಹಾಂ, ಬಿ ಫಾರ್ ಸಿ ಫಾರ್ ಡಿ ಫಾರ್ ಎಲೆ ಡಾಗ. ವೇರ್ ಇಸ್ ಡಾಗ್? ಓಕೆ. ಇ ಫಾರ್ ಎಲಿಫೆಂಟ್. ವೇರ್ ಇಸ್ ಎಲಿಫೆಂಟ್? ಹಾಂ, ವೆರಿ ಗುಡ್. ಎಫ್ ಫಾರ್ ಇಲ್ಲೇ ನಮ್ಮ ಚೆರು ಮಕ್ಕೊಂಡಾಳೀಗ. ನೋಡ್ರಿ 12:25 ಆಗೈತಿ. ನಾನು ಇವಾಗ ಜಸ್ಟ್ ಕುಕ್ಕರ್ ಹಚ್ಚೇನು. ಸಾಂಬಾರನು ಐತಿ, ಪಲ್ಯನೂ ಐತಿ. ಆಮೇಲೆ ಕುಕ್ಕರ್ ಹಚ್ಚೇನು. ಆಮೇಲೆ ಮುದ್ದೆ ಮಾಡ್ತೇನು. ಚಿನ್ಯಾಗ ನಿನ್ನೆ ಫುಲ್ ಇಷ್ಟ ಆಯ್ತಂತ ಹಾಗಾಗಿ ರಾಗಿ ಮುದ್ದೆ ಮಾಡ್ತೇನೆ ಇವತ್ತನು. ಮಧ್ಯಾಹ್ನ ಬಿಸಿದನ. ಆಮೇಲೆ ಇಲ್ಲೇ ನಾನು ಚಿನ್ನ ಇಲ್ಲಿ ಹೋಗ್ತಾ ಬರ್ತಾವ ಅವ್ನು ಕಡ್ಡಿ ತೊಗೊಂಡು ತಿನ್ಕೋತ ಹೊಂಟಾನು. ಇದನ್ನೈತ್ಲ ಅದು ಕಲ್ಲು ಹಾಕ್ಯವಲ್ಲ ಅದು ಸರಿಯಾಗಿ ಕಲ್ಲು ಕುತ್ತೇ ಇಲ್ಲ. ಆಮೇಲೆ ಇಲ್ಲಿ ಕಲರ್ ನೆಟ್ಟಗೆ ಆಗನಿಲ್ಲ. ನೋಡ್ರಿ ಅದು ಬ್ಲ್ಯಾಕ್ ವೈಟ್ ಆಗತೈತಿ. ಬ್ಲ್ಯಾಕ್ ಕೆಳಗೆ ಪೇಂಟ್ ಹಚ್ಚಿದ್ರೆ ಬ್ಲ್ಯಾಕ್ ಒಳಗೆ ರಂಗೋಲಿ ಚೆನ್ನಾಗಿ ಕಾಣ್ತೈತಿ. ಆಮೇಲೆ ಇಲ್ಲೂ ಸ್ವಲ್ಪ ಹಚ್ತೇನೆ ಕಲರ. ಅದಕ್ಕೆ ಕಲರ್ ತೊಗೊಂಬರಕ್ಕೆ ಹೊಂಟೀನು. ಥಿನ್ನರ್ ಇತ್ತು ಹಾಗಾಗಿ ಕಲರ್ ತೊಗೊಂಡು ಬಂದೇನೆ ಇವಾಗ ಚಿನ್ನನ ಕಡೆ. ಇಷ್ಟು ಡಬ್ಬಿ ಕೊಟ್ಟಾನು ಅದನ್ನು ಹಚ್ಚಕ್ಕೆ. ಆಮೇಲೆ ಒಂದು ಬ್ರಷ್ ಕೊಟ್ಟಾನು. ಆಮೇಲೆ ಹೆಂಗಿದ್ರು ಮನ್ಯಾಗ ಥಿನ್ನರ್ ಇತ್ತು ಹಾಗಾಗಿ ಥಿನ್ನರ್ ತರಲಿಲ್ಲ ನಾನು. ಇದನ್ನಷ್ಟ ತೊಗೊಂಡು ಬಂದೇನು. ಇದ್ರೊಳಗೆ ಸ್ವಲ್ಪ ಥಿನ್ನರ್ ಮಿಕ್ಸ್ ಮಾಡಿ ಈಗೇನು ಹಚ್ಚಂಗಿಲ್ಲ, ಸಂಜೆಗೆ ಹಚ್ತೇನು. ಯಾಕಂದ್ರೆ ಈ ಲಾಗ್ನ ನಾ ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.